ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸದ ಸಂದೇಶ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಈ ದಿವಸವು ಸಮಯವು ನಿಮ್ಮಿಂದ ನೇಮಕವಾದಂಥ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ಸಂದೇಶವನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯಾದ ದೇವರೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶ ಭಾಗ ಯಾವುದೆಂದರೆ ಬೆಂಕಿಯಿಂದ ರಕ್ಷಿಸಲ್ಪಡುವರು ಭಾಗ 6. ಬೆಂಕಿಯಿಂದ ರಕ್ಷಿಸಲ್ಪಡುವರು ಭಾಗ 6. ವಚನದ ಕಡೆಗೆ ಹೋಗೋಣ. ಯೆಹೆಜ್ಕೇಲನ ಗ್ರಂಥ 34ನೇ ಅಧ್ಯಾಯ 23ರಿಂದ 31. ಯೆಹೆಜ್ಕೇಲ 34ನೇ ಅಧ್ಯಾಯ ವಚನಗಳು 23ರಿಂದ 31ರವರೆಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಹಿಂಡನ್ನು ಕಾಯಲಿಕ್ಕೆ ಒಬ್ಬನೇ ಕುರುಬನನ್ನು ಏರ್ಪಡಿಸುವೆನು. ನನ್ನ ಸೇವಕನಾದ ದಾವೀದನೆಂಬ ಕುರುಬನು ಅದನ್ನು ಮೇಯಿಸುವನು. ಹೌದು, ಅದರ ಕುರುಬನಾಗಿ ಅದನ್ನು ಮೇಯಿಸುತ್ತಾ ಬರುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಸ್ರೇಲರನ್ನು ನಡೆಸಿಕೊಂಡು ಬರುವುದಕ್ಕೋಸ್ಕರ ಅನೇಕ ಕುರುಬರನ್ನು ನೇಮಿಸಿದರು. ಆದರೆ ಅವರೆಲ್ಲರೂ ಸುಳ್ಳು ಬೋಧಕರು, ಪ್ರವಾದಿಗಳು, ತನ್ನ ಹೊಟ್ಟೆಪಾಡನ್ನೇ ತುಂಬಿಸಿದರು ಹೊರತು ದೇವರ ಮಂದೆಯನ್ನು, ಕುರಿಗಳನ್ನು ಅವರನ್ನು ಕಾಯಲಿಲ್ಲ, ಮೇಯಿಸಲಿಲ್ಲ. ಅವರಿಗೆ ಒಳ್ಳೆ ಬುದ್ಧಿ ಜ್ಞಾನವನ್ನು ಹೇಳಿಕೊಡಲಿಲ್ಲ, ದೇವರ ಮಾತನ್ನು ತಿಳಿಸಿಕೊಡಲಿಲ್ಲ. ಆದ್ದರಿಂದ ಕಡೆಗೆ ದೇವರು ಕುರಿ ಕಾಯುವನಾದಂಥ ದಾವೀದನನ್ನು ಆರಿಸಿಕೊಂಡು ಇಸ್ರೇಲರಿಗೆ ಕುರುಬನನ್ನಾಗಿ ನೇಮಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಇವತ್ತು ಕೂಡ ದೇವರು ಆದುಕೊಂಡು ಅಂಥವರನ್ನು ಇವತ್ತು ಜನಗಳಿಗೆ ತಿಳಿಸಿಕೊಡುವುದಕ್ಕೆ ದೇವರು ಆರಿಸಿಕೊಳ್ಳುತ್ತಾರೆ. ಹಲ್ಲೆಲೂಯ. 24ನೇ ವಚನ. ಯೆಹೋವನಾದ ನಾನು ನನ್ನ ಜನರ ದೇವರಾಗಿರುವೆನು. ನನ್ನ ಸೇವಕನಾದ ದಾವೀದನು ಅವರನ್ನಾಳುವ ಪ್ರಜೆಯಾಗಿರುವನು. ಯೆಹೋವನಾದ ನಾನೇ ಇದನ್ನು ನುಡಿದಿದ್ದೇನೆ. ಯೆಹೋವನಾದ ನಾನು ನನ್ನ ಜನರ ದೇವರಾಗಿರುವೆನು. ದೇವರಾದ ನಾನು ನನ್ನ ಜನರ ದೇವರಾಗಿರುವೆನೆಂಬುದಾಗಿ ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರಿಗೆ ಮಾತ್ರ ಯೆಹೋವನು ಅಂದರೆ ಸೃಷ್ಟಿಕರ್ತನು ದೇವರಾಗಿದ್ದಾನೆ. ಅಂಥವರು ಮಾತ್ರ ದೇವರಿಗೆ ಜನವಾಗಿದ್ದಾರೆ. ದೇವರ ನಾಮ ಅದು ಅವರ ಸಾಕ್ಷಿಯ ಮೂಲಕ ತಿಳಿದುಕೊಳ್ಳಬೇಕು. ಈ ದೇವರು ಇವರನ್ನು ಆದುಕೊಂಡಿದ್ದಾನೋ, ದೇವರಿಗೆ ಇವರು ಪ್ರಜೆಯಾಗಿದ್ದಾರೋ, ಇವರಿಗೆ ದೇವರು ಪ್ರಜೆಯಾಗಿದ್ದಾರೋ, ಇವರ ನಡೆ, ನುಡಿ, ಕ್ರಿಯೆಗಳು ಸಾಕ್ಷಿಯ ಮೂಲಕ ನಾವು ತಿಳಿದುಕೊಳ್ಳಬೇಕು. ಹಿಂದಿನಿಂದಲೇ ನನ್ನ ಸಾಕ್ಷಿಯನ್ನು ನೀವು ಕೇಳುತ್ತಾ ಬಂದಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸೇವಕನಾದ ದಾವೀದನು ಅವರನ್ನು ಆಳುವ ಪ್ರಭುವಾಗಿರುವನು. ಆ ಸಮಯದಲ್ಲಿ ಇಸ್ರೇಲರನ್ನು ದೇವರು ಅವರ ಮುಖಾಂತರ ನಡೆಸಿಕೊಂಡು ಬಂದರು. ಹಾಗೆ ಇವತ್ತು ನಮ್ಮನ್ನು ದೇವರು ಪವಿತ್ರಾತ್ಮರ ಮೂಲಕ ನಡೆಸಿಕೊಂಡು ಬರುತ್ತಾ ಇದ್ದಾರೆ. ಯೆಹೋವನಾದ ನಾನೇ ಇದನ್ನು ನುಡಿದಿದ್ದೇನೆ. ಸರ್ವ ಸೃಷ್ಟಿಕರ್ತನಾದ ದೇವರೇ ನುಡಿದಂಥ ಮಾತಾಗಿದೆ. 25ನೇ ವಚನ. ನಾನು ಅವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ಅಂದರೆ ದೇವರು ಯಾರನ್ನು ಆರಿಸಿಕೊಂಡಿರ್ತಾರೋ ಅವರಿಗೆ ನಾನಾ ಥರದ ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ ಅವರು ದೇವರನ್ನು ಬಿಟ್ಟು ಹೋಗುವುದಿಲ್ಲ. ಅವರು ಶಾಂತಿ ಸಮಾಧಾನದಿಂದ ಅದನ್ನು ಸಹಿಸಿಕೊಳ್ಳುವಾಗಿ ಅವರೊಂದಿಗೆ ದೇವರು ಒಂದು ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ದೇವರೇ ಅವರನ್ನು ನಡೆಸುವರಾಗಿದ್ದಾರೆ. ದುಷ್ಟ ಮೃಗಗಳು ದೇಶದಲ್ಲಿ ಇನ್ನಿರದಂತೆ ಮಾಡುವೆನು. ಅಂದರೆ ಅವರಿಗೆ ತೊಂದರೆ ಕೊಡುವವರು ಈ ಸುಳ್ಳು ಬೋಧಕರು, ಪ್ರವಾದಿಗಳನ್ನು ನಾನು ಇಲ್ಲದ ಹಾಗೆ ಮಾಡ್ತೇನೆ ಅಂತ ದೇವರು ಹೇಳಿದ್ದಾರೆ. ನನ್ನ ಜನರು ಕಾಡಿನಲ್ಲಿ ನಿರ್ಭಯವಾಗಿ ವಾಸಿಸುವವರು. ಅವರು ಏನೇ ಇದ್ದರೂ, ಎಲ್ಲೇ ಇದ್ದರೂ, ಎಂಥ ಅರಣ್ಯದಲ್ಲಿದ್ದರೂ ಹೆದರಿಕೆ ಇಲ್ಲದೆ ಅಲ್ಲಿ ಅವರು ಇವತ್ತು ವಾಸ ಮಾಡುವವರಾಗಿದ್ದಾರೆ. ಅವರನ್ನು ಯಾರು ಮುಟ್ಟರು, ಕಾರಣ ದೇವರೇ ಅವರನ್ನು ನಡೆಸುವವರಾಗಿದ್ದಾರೆ. ಅರಣ್ಯದಲ್ಲಿ ಹಾಯಾಗಿ ನಿದ್ರಿಸುವರು. ಅವರು ಎಲ್ಲೇ ಹೋಗಿ ಮಲಗಿದ್ರು, ಏನೇ ಮಾಡಿದರೂ ಕೂಡ
ಎಂಥ ಪೀಡೆ, ಪಿಶಾಚಿ, ಹಾವುಗಳಿರಲಿ, ಎಂಥ ಕಾಡಿರಲಿ ಹಾಯಾಗಿ ನಿದ್ರಿಸಿರುವರು. ಇದು ನನ್ನ ಜೀವಿತದಲ್ಲಿ ನಡೆದು ಹೋಗಿದೆ. ಇವತ್ತು ಕೂಡ ನಾನು ಅರಣ್ಯದಲ್ಲೇ ವಾಸ ಮಾಡುವವನಾಗಿದ್ದೇನೆ, ಮಲಗುವವನಾಗಿದ್ದೇನೆ, ನಿದ್ರೆ ಮಾಡುವವನಾಗಿದ್ದೇನೆ. ಒಂದು ಚೂರು ಹೆದರಿಕೆ ನನ್ನಲ್ಲಿ ಇಲ್ಲ. ಕಾರಣ ದೇವರೇ ನನ್ನನ್ನು ಏನು ಮಾಡ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ. ಅಂಥವ್ರು ಯಾವುದಕ್ಕೂ ಭಯಪಡುವುದಿಲ್ಲ. ಅಲ್ಲಿ ದೆವ್ವ ಇದೆ, ಪೀಡೆ ಇದೆ, ಪಿಶಾಚಿದೆ, ಗಾಳಿ ಇದೆ, ಅದು ಕಾಣ್ತದೆ, ಇದು ಕಾಣ್ತದೆ, ದೊಡ್ಡ ದೊಡ್ಡ ಹಾವುಗಳು ಬರ್ತದೆ, ಅಯ್ಯೋ ಅಯ್ಯೋ ಎಂಬ ಭಯವೇ ಅವರಿಗಿರೋದಿಲ್ಲ. ಇದರಲ್ಲಿ ನಾವು ತಿಳ್ಕೊಳ್ಬೇಕು, ದೇವರು ಇವರನ್ನು ನಡೆಸ್ತಾ ಇದ್ದಾರೆ. ಇವರು ದೇವರಿಗೆ ಪ್ರಜೆಯಾಗಿದ್ದಾರೆ, ದೇವರಿಗೆ ಇವರು ಜನವಾಗಿದ್ದಾರೆ ಎಂಬುದಾಗಿ. ಯಾರಲ್ಲಿ ಭಯ ಅದು ಇದು ಇರುತ್ತದೋ ಖಂಡಿತವಾಗಿ ದೇವರ ಆತ್ಮ ಅವರಲ್ಲಿ ಇರುವುದಿಲ್ಲ. 26ನೇ ವಚನ. ನಾನು ಅವರನ್ನು ನನ್ನ ಪರ್ವತದ ಸುತ್ತನ ಪ್ರದೇಶಗಳನ್ನು ಆಶೀರ್ವದಿಸಿ ಸುಖಪಡಿಸುವೆನು. ಅವರಿರುವ ಸ್ಥಳ ಎಲ್ಲವನ್ನ ಅವರಿಗೆ ಆಶೀರ್ವಾದ ಮಾಡಿ ಅವರಿಗೆ ಏನೂ ತೊಂದರೆ ಆಗದ ಹಾಗೆ ದೇವರಲ್ಲಿ ಅವರನ್ನು ಸುಖಪಡಿಸೋರು. ಹೀಗೆ ನಾನಿರುವ ಪ್ರದೇಶವು ಕೂಡ ಆ ಪ್ರದೇಶದ ವಿಷಯವನ್ನು ಹೇಳಕ್ಕೆ ಹೋಗುವುದಿಲ್ಲ. ಆದರೆ ನನ್ನನ್ನು ಸುಖಪಡಿಸ್ತಾ ಇದ್ದಾರೆ, ದೇವರು ನಡೆಸ್ತಾ ಇದ್ದಾರೆ. ಇಲ್ಲಿರುವ ಜನಗಳಿಗೆ ನನ್ನನ್ನು ನೋಡಿ ಭಯಂಕರವಾದ ಒಂದು ವಿಶೇಷವಾಗಿ ಕಾಣುತ್ತಾ ಇದೆ. ಅದರ ಬಗ್ಗೆ ಅವರು ಮಾತನಾಡುತ್ತಾ ಇದ್ದಾರೆ. ನನ್ನ ಸಹೋದರ ಸಹೋದರಿಯರೇ, ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಸುರಿಸುವೆನು, ಶುಭದಾಯಕ ವೃಷ್ಟಿಯೂ ಆಗುವುದು. ಅವರಿದ್ದ ಸ್ಥಳದಲ್ಲಿ ಅವರಿಗೆ ಸರಿಯಾಗಿ ಮಳೆಯೂ ಸರಿಯಾದ ಬೆಳೆಗಳನ್ನು ಕೂಡ ದೇವರು ಕೊಡೋರಾಗಿದ್ದಾರೆ. ಅಂಥವರಿಗೆ ತೋಟದ ಮರಗಳು ಹಣ್ಣು ಬಿಡುವು, ಹೊಲಗಳು ಒಳ್ಳೆಯ ಬೆಳೆ ಕೊಡುವು. ಆದರೆ ಅಂಥವರಿಗೆ ಯಾರು ದೇವರನ್ನು ಆದುಕೊಳ್ತಾರೋ, ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಒಂದು ಚೂರು ಚಾಚು ತಪ್ಪದೆ ಯಾರು ದೇವರನ್ನು ಹಿಂಬಾಲಿಸುತ್ತಾರೋ ಅವರಿಗಿರುವಂಥ ಜಾಗದಲ್ಲಿ ಒಳ್ಳೆ ಬೆಳೆಗಳು ಬರ್ತದೆ, ಹಣ್ಣು ಮರಗಳು ಬರ್ತದೆ, ಪ್ರತಿಯೊಂದು ವ್ಯವಸಾಯಗಳು ಕೂಡ ಚೆನ್ನಾಗಿ ಆಗ್ತದೆ. ಕಾರಣ ದೇವರೊಂದಿಗೆ ಅವರು ಆದುಕೊಂಡಾಗ ದೇವರು ಅವರನ್ನು ನಡೆಸುವವರಾಗಿದ್ದಾರೆ. ಜನರು ಸ್ವದೇಶದಲ್ಲಿ ನೆಮ್ಮದಿಯಾಗಿರುವವರು, ಅವರು ಇರುವ ದೇಶದಲ್ಲಿ ನೆಮ್ಮದಿಯಾಗಿರ್ತಾರೆ. ಇದನ್ನು ಕಂಡು ನಾವು ಜನರನ್ನು ಕಂಡುಹಿಡಿಯಬೇಕಾಗಿದೆ. ಅವರ ಮೇಲೆ ಹೇರಿದ ನೊಗಗಳನ್ನು ನಾನು ಮುರಿದು ಹಾಕಿ ಅವರನ್ನು ಅಡಿಯಾಳಾಗಿ ಮಾಡಿಕೊಂಡವರ ಅಧೀನದಿಂದ ಬಿಡಿಸಿದಾಗ ನಾನೇ ಯೆಹೋವನೆಂದು ಅವರಿಗೆ ದೃಢವಾಗುವುದು. ಅನೇಕ ಐಶ್ವರ್ಯವಂತರು ಇವತ್ತು ಬಡವರನ್ನು ತುಳಿತಾ ಇದ್ದಾರೆ, ಕೂಲಿ ಮಾಡೋರೆಂಬುದಾಗಿ ಅವರಿಗೆ ನಾನಾ ಥರದ ಹಿಂಸೆಯನ್ನು ಕೊಡುವವರಾಗಿದ್ದಾರೆ. ಬಹಳ ಶಿಸ್ತಿನಿಂದ ಅವರನ್ನು ದೃಢಿಸುವವರಾಗಿದ್ದಾರೆ. ದೇವರು ಅಂಥವರನ್ನು ಕೈ ಒಳಗಿಂದ ಬಿಡಿಸಿ ಅವರು ಸ್ವತಂತ್ರವಾಗಿ ಜೀವಿಸುವ ಹಾಗೆ ಮಾಡುವರು. ನನ್ನ ಜೀವಿತದಲ್ಲಿ ಕೂಡ ಇದು ನೆರವೇರಿ ಹೋಗಿದೆ, ಹೋಗುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಇದು ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರನ್ನು ಮಾತ್ರ ಈ ರೀತಿಯಲ್ಲಿ ನಡೆಸುವವರಾಗಿದ್ದಾರೆ. ಅಂದಿನಿಂದ ಅವರನ್ನು ಅನ್ಯ ಜನರು ಸೂರೆ ಮಾಡರು. ಅಲ್ಲಿಂದ ಮೇಲೆ ಅವರಿಗೆ ಸರಿಯಾದ ಜ್ಞಾನವನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಅವರನ್ನು ಯಾರು ಮುಟ್ಟಕ್ಕಾಗುವುದಿಲ್ಲ, ಯಾರು ಸೋಲಿಸಲಾಗುವುದಿಲ್ಲ. ಅಂಥ ಜ್ಞಾನವನ್ನು ಕೊಟ್ಟು ತಂದೆಯಾದ ದೇವರು ಪವಿತ್ರಾತ್ಮನ ಮೂಲಕ ಅವರನ್ನು ನಡೆಸುವವರಾಗಿದ್ದಾರೆ. ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸುವವರಾಗಿದ್ದಾರೆ. ಮುಂದೆ ಒಂದು ಸಲ ನಾನು ಅಡಿಯಾಳಾಗಿದ್ದೆ, ಆದರೆ ಜ್ಞಾನವೇ ಇರಲಿಲ್ಲ. ಈಗ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಯಾರಿಗೂ ತಲೆ ಬಾಗದ ಹಾಗೆ ದೇವರು ಮಾಡೋವರಾಗಿದ್ದಾರೆ. ಬಹಳ ಜನರು ನನ್ನನ್ನು ಬಹಳ ಒಂದು ದೃಷ್ಟಿಯಿಂದ ನೋಡೋರು ಕೂಡ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಕಾಡು ಮೃಗಗಳು ನುಂಗವು, ಅಂದರೆ ವಿರೋಧಿಗಳಿಂದ ಅವ್ರನ್ನ ಏನು ಮಾಡೋಕ್ಕೂ ಸಾಧ್ಯವಿಲ್ಲ. ದೇವರೇ ಅವರಿಗೆ ಬಲವಾಗಿ ನಿಂತಿರುತ್ತಾರೆ. ಅವರು ಯಾರಿಗೂ ಹೆದರದೆ ನೆಮ್ಮದಿಯಾಗಿ ವಾಸಿಸುವರು, ಯಾರಿಗೂ ಹೆದರುವುದಿಲ್ಲ. ನೆಮ್ಮದಿಯಾಗಿ ದೇವರ ಮೇಲೆ ಭರವಸೆ ಇಟ್ಟೇ ಇದ್ದರೂ ಇಲ್ಲದಿದ್ದರೂ ಅದರಲ್ಲೇ ತೃಪ್ತಿಯಾಗಿ ಜೀವಿಸುತ್ತಾ ಹೋಗುವರು ಸಂತೋಷದಿಂದ. ಅಂಥವರು ಇವರನ್ನು ನೋಡಿ ತಿಳ್ಕೊಳ್ಬೇಕು, ದೇವರು ಇವರನ್ನು ಆದುಕೊಂಡಿದ್ದಾರೆ. ಆದ್ದರಿಂದ ಶಾಂತಿ ಸಮಾಧಾನದಲ್ಲಿ ಜೀವಿಸ್ತಾ ಇದ್ದಾರೆ. ಯಾರಿಗೂ ಹೆದರದೆ ಬಗ್ಗದೆಂದರೆ ಹೊಡೆದಾಟ ಬಡದಾಟ ರೌಡಿತನ ಅಲ್ಲ, ನ್ಯಾಯಯುತವಾಗಿ ಅವರು ನಡೆಯುತ್ತಾ ಇರುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಅವರಿಗಾಗಿ ಪ್ರಸಿದ್ಧ ಫಲವೃಕ್ಷಗಳನ್ನು ಬೆಳೆಯಿಸುವೆನು. ನಾನು ಅವರಿಗಾಗಿ ಬೆಳೆಯನ್ನು ಬೆಳೆಸ್ತೇನೆ. ಉದಾಹರಣೆಗೆ ಆದಾಮನನ್ನು ಏದೇನು ತೋಟಕ್ಕೆ ಬಿಡುವುದಕ್ಕಿಂತ ಮೊದಲು ಅವನಿಗೆ ಬೇಕಾದ ಊಟಕ್ಕೆ ಬೇಕಾದ ಹಣ್ಣುಗಳ ಮರಗಳನ್ನು ಬೆಳೆಯಿಸಿದರು, ಯಾವುದೇ ಬೆಳೆ ಇಲ್ಲದಿದ್ದರು. ಹಾಗೆ ಇವತ್ತು ನಮಗೆ ಕೂಡ ದೇವರು ಬೇಕಾದಂಥ ಬೆಳೆಯನ್ನು ಬೆಳೆಯಿಸಿ ದೇವರು ಆದುಕೊಂಡವರಿಗೆ ದೇವರು ಕೊಡುವವರಾಗಿದ್ದಾರೆ ಎಲ್ಲ ವೃಕ್ಷಗಳನ್ನು.
ಕ್ಷಾಮವು ಅವರ ದೇಶವನ್ನು ಇನ್ನೂ ಹಾಳು ಮಾಡದು. ಅವರು ಯಾವುದೇ ಕಠಿಣವಾದೊಂದು ಶಿಕ್ಷೆ ದೇವರಿಂದ ಭೂಲೋಕಕ್ಕೆ ಬಂದರೂ ಕೂಡ ಆ ಶಿಕ್ಷೆಯು ಅವರನ್ನು ಹಾಳು ಮಾಡಲು ಸಾಧ್ಯವಿಲ್ಲ. ದೇವರು ಅವರನ್ನು ಪಾರು ಮಾಡುವವರಾಗಿದ್ದಾರೆ. ಅವರು ಅನ್ಯ ಜನರ ತಿರಸ್ಕಾರಕ್ಕೆ ಗುರಿಯಾಗರು. ಅನ್ಯ ಜನರೆಂದರೆ ದೇವರನ್ನು ಅರಿಯದವರು, ಈ ಲೋಕದ ಪ್ರಪಂಚದಲ್ಲಿ ಜೀವಿಸುವವರು. ಅವರ ತಿರಸ್ಕಾರಕ್ಕೆ, ಅವರಿಂದ ಯಾವುದೇ ಒಂದು ಕೆಟ್ಟ ಮಾತುಗಳು ಕೂಡ ಅವರಿಗೆ ಬರದ ಹಾಗೆ ಅವರು ನಡೆಯುತ್ತಾ ಇರುತ್ತಾರೆ. ಅವರ ನ್ಯಾಯ ರೀತಿಯಲ್ಲಿ ಅವರು ಇರುತ್ತಾರೆ. ಅವರನ್ನು ಯಾವುದೇ ಕಾರಣಕ್ಕೆ ಲೋಕದ ವಿಷಯದಲ್ಲಿ ಜೀವಿಸುವವರು ಅವರ ಬಗ್ಗೆ ಮಾತನಾಡಲು ಅವಕಾಶವೇ ಕೊಡದೆ ಅವರು ಜೀವಿಸುವವರಾಗಿದ್ದಾರೆ. ಆದರೆ ಇವತ್ತು ಅನೇಕರು ಕ್ರೈಸ್ತರು ಅಂತ ಹೇಳಿದರೆ, ಸೇವಕರುಗಳು ಅಂತ ಹೇಳಿದರೆ, ಅವರ ತಪ್ಪನ್ನೇ ಕಂಡುಹಿಡಿದು ಅನ್ಯ ಜನಗಳು ಮಾತನಾಡುವವರಾಗಿದ್ದಾರೆ. ಇವತ್ತು ದೇವರ ಬಳಿಗೆ ಬರದವರು ಕೂಡ ಬೈಬಲನ್ನು ಓದಿ ವಾಕ್ಯಗಳನ್ನ ತಿಳ್ಕೊಂಡು ಅಥವಾ ಇನ್ನೊಬ್ಬರ ಬೋಧನೆಯನ್ನು ಕೇಳಿಕೊಂಡು, ಅಯ್ಯೋ ಹಾಗೆ ಬರ್ತಿದೆ, ಬೈಬಲಲ್ಲಿ ಹೀಗೆ ಬರ್ತಿದೆ, ಇವರು ಹೇಗೆ ನಡೀತಾರಪ್ಪ, ಆಗ ಇವರು ಸರಿಯೋ ಎಂಬುದಾಗಿ ಅನೇಕರು ಇವತ್ತು ನನ್ನನ್ನು ಪ್ರಶ್ನೆ ಮಾಡುವವರಾಗಿದ್ದಾರೆ. ಆದರೆ ದೇವರಿಂದ ಆಯ್ಕೆಯಾದವರು, ದೇವರು ಯಾರನ್ನು ನಡೆಸ್ತಾರೋ ಅವರು ಅನ್ಯ ಜನರ ಅಪಹಾಸ್ಯಕ್ಕೆ ಗುರಿಯಾಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಆಗ ಅವರು ತಮ್ಮ ದೇವರಾದ ಯೆಹೋವನೆಂಬ ನಾನು ತಮ್ಮೊಂದಿಗಿದ್ದೇನೆಂತಲೂ ಇಸ್ರಾಯೇಲ್ ವಂಶದವರಾದ ತಾವು ನನ್ನ ಜನರಾಗಿದ್ದೇವೆಂತಲೂ ನಿಶ್ಚಯಿಸಿಕೊಳ್ಳುವರು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಆವಾಗ ಜನಗಳಿಗೆ ಅರ್ಥ ಆಗ್ತದೆ, ಓ ದೇವರೇ ಇವರೊಂದಿಗಿದ್ದಾರೆ ಎಂಬುದಾಗಿ. ಅಂಥ ಜನಗಳಿಗೆ ಅರ್ಥ ಆಗ್ತದೆ, ದೇವರು ನನ್ನೊಂದಿಗಿದ್ದಾರೆ, ನನ್ನನ್ನು ನಡೆಸ್ತಾರೆ ಎಂಬುದಾಗಿ. ಇದು ದೇವರಿಂದ ಜ್ಞಾನ ಬಂದವರಿಗೆ ಮಾತ್ರ, ದೇವರಿಂದ ಆಶೀರ್ವಾದ ಹೊಂದಿದವರಿಗೆ ಮಾತ್ರ ಈ ಒಂದು ಯೋಚನೆ ಬರುತ್ತದೆ. ಏನೇ ಕಷ್ಟ, ಸಂಕಟ, ದುಃಖ ಬಂದರೂ ದೇವರು ನನ್ನನ್ನು ನಡೆಸ್ತಾರೆ ಎಂಬುದಾಗಿ ಅನೇಕರ ಬಾಯಲ್ಲಿ ಇವತ್ತು ಬರ್ತಾ ಇದೆ. ದೇವರು ಇಲ್ಲಿವರೆಗೆ ನನ್ನ ಜೀವಿತದಲ್ಲಿ ಸಿಕ್ಕದ ಹೋಗಿದ್ದರೆ, ನನಗೆ ಸಹಾಯ ಮಾಡದ ಹೋಗಿದ್ದರೆ ನಾನು ಈ ಲೋಕದಲ್ಲೇ ಇರ್ತಿರಲಿಲ್ಲ, ನನಗಿಷ್ಟು ಚೆನ್ನಾಗಿ ಜೀವಿಸಲು ಆಗ್ತಿರಲಿಲ್ಲ, ನಾನು ಏನೇನೋ ಆಗ್ಬಿಡ್ತಿದೆ ಅಂತ ಅನೇಕರು ಸಾಕ್ಷಿ ನುಡಿತಾರೆ. ನನ್ನ ಸಹೋದರ ಸಹೋದರಿಯರೇ, ಅದು ದೇವರ ಆತ್ಮ ಇರೋರು ಮಾತ್ರ. ದೇವರು ಯಾರಿಗೆ ದೇವರಾಗಿದ್ದಾರೋ, ಅವರು ದೇವರಿಗೆ ಯಾರು ಪ್ರಜೆಯಾಗಿದ್ದಾರೋ ಅವರು ಮಾತ್ರ ಈ ಮಾತನ್ನು ನುಡಿಯಲು ಸಾಧ್ಯ. ಇವತ್ತು ದೇವರ ಆತ್ಮ ಇಲ್ಲದವರು, ಅವರು ಯಾರೇ, ನಾವು ಕ್ರೈಸ್ತರು ಅಂತ ಹೇಳ್ಕೊಳ್ಬಹುದು ಅಥವಾ ಯಾರೇ ಅಂತ ಹೇಳ್ಕೊಂಡಿರ್ಬೋದು. ಆದರೆ ನನ್ನ ಜೀವಿತದಲ್ಲಿ ಕಷ್ಟ, ಸಂಕಟ, ದುಃಖಗಳು, ನಾನು ಪ್ರಾರ್ಥನೆ ಮಾಡಿದರೆ ನನ್ನ ಕಷ್ಟ, ಸಂಕಟ, ದುಃಖಗಳು ಪರಿಹಾರ ಆಗಲಿಲ್ಲ, ದೇವರು ನನ್ನ ಮಾತಿಗೆ ಕಿವಿ ಕೊಡುವುದಿಲ್ಲ ಅಂತ ಹೇಳೋರು ಖಂಡಿತವಾಗಿ ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ದೇವರು ಅವರನ್ನು ನಡೆಸ್ತಾ ಇಲ್ಲ. ಕಾರಣ ಯಾಕೆಂದರೆ ಅವರು ದೃಢವಾದ ಮನಸ್ಸು, ದೃಢವಾದ ವಿಶ್ವಾಸ ದೇವರಲ್ಲಿ ಇಡಲಿಲ್ಲ. ಈ ಕಡೆ ಪ್ರಪಂಚನೂ ಬೇಕು, ಈ ಕಡೆ ದೇವರು ಬೇಕು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇದು ಕರ್ತನಾದ ಯೆಹೋವನ ನುಡಿ, ಇದು ದೇವರೇ ನುಡಿದಿರುವಂಥ ಮಾತು. 31ನೇ ವಚನ, ನೀವು ನನ್ನ ಕುರಿಗಳು. ಇದು ದೇವರ ಮಾತಾಗಿದೆ. ದೇವರು ಯಾರನ್ನು ಆದುಕೊಂಡಿರ್ತಾರೆ? ನೀವು ನನ್ನ ಕುರಿಗಳು, ಎಲ್ಲರಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ನೀವು ನನ್ನ ದೇವರು ಯಾರನ್ನು ಆಯ್ಕೆ ಮಾಡಿಕೊಂಡಿದ್ದಾರೋ, ಈ ಹಿಂದೆ ಮಾರ್ಚ್ 1ರಿಂದ ಕೇಳಿದಂಥ ವಚನಗಳನ್ನು ಪರಿಶೋಧನೆ ಮಾಡ್ತಾ ಬರುವಾಗ, ಅರ್ಥ ಮಾಡಿಕೊಂಡು ಬರುವಾಗ ನಾವಲ್ಲಿ ಗೊತ್ತಾಗ್ತದೆ, ನೀವು ನನ್ನ ಕುರಿಗಳು. ತಗ ದೇವರು ಯಾರನ್ನ ಕುರಿಗಳನ್ನಾಗಿ ಮಾಡಿದ್ದಾರೆ, ಹೇಳಿದ್ದಾರೆ, ಹೇಳುತ್ತಾ ಇದ್ದಾರೆ ಎಂಬುದಾಗಿ. ಅಂಥವರನ್ನು ಮಾತ್ರ ನಾವು ತಿಳಿದುಕೊಳ್ಳಬೇಕು. ಇವರು ದೇವರಿಂದ ಆಯ್ಕೆಯಾಗಿದ್ದಾರೆ, ದೇವರೇ ಇವರನ್ನು ನಡೆಸುವವರಾಗಿದ್ದಾರೆ ಎಂಬುದಾಗಿ. ನನ್ನ ಕಾವಲಿನ ಕುರಿಗಳು, ನಾನು ನಿಮ್ಮನ್ನು ಕಾದು ರಕ್ಷಿಸ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯ. ನೀವು ನನ್ನ ಕುರಿಗಳು, ನನ್ನ ಕಾವಲಿನ ಕುರಿಗಳು. ಅಂಥವರನ್ನು ದೇವರೇ ಕಾದು ನಡೆಸುವವರಾಗಿದ್ದರೆ, ಇವತ್ತು ನನ್ನ ಜೀವಿತ ಕೂಡ ದೇವರು ನನ್ನನ್ನು ಕಾಯದ ಹೋಗಿದ್ದರೆ, ನಾನು ಕುರಿಯಾಗದ ಹೋಗಿದ್ದರೆ, ಖಂಡಿತವಾಗಿ ನಾನು ಇವತ್ತು ಈ ಲೋಕದಲ್ಲಿ ಕುಳಿತುಕೊಂಡು ಈ 28 ವರ್ಷದ ದೇವರ ಸಾಕ್ಷಿಯಾಗಿ ಜೀವಿಸಲು, ಬೋಧಕನಾಗಿ ಜೀವಿಸಲು ಸಾಧ್ಯವಾಗುತ್ತಿರಲಿಲ್ಲ. ಇಂಥ ಕಷ್ಟ, ಸಂಕಟ, ದುಃಖದ ಮಧ್ಯದಲ್ಲಿ ಕೂಡ ನಾನು ಸಾಕ್ಷಿಯಾಗಿ ಜೀವಿಸಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನ ಸಹೋದರ ಸಹೋದರಿಯರೇ, ಆ ಮಟ್ಟದಲ್ಲಿ ಕೂಡ ಇವತ್ತು
ಇವತ್ತು ನಾನು ಜೀವಿಸ್ತಾ ಇದ್ದೀನಿ. ಇದಾದರೂ ಸಂತೋಷವಾಗಿದ್ದೇನೆ. ದೇವರೇ ನನ್ನನ್ನು ನಡೆಸೋರಾಗಿದ್ದಾರೆ. ಒಂದೊಂದು ಸಲ ಬಹಳ ಕಷ್ಟ, ಸಂಕಟ, ದುಃಖಗಳು ಇತರರಿಂದ, ದೇವರಿಂದ ಅರಿತವರಿಂದಲೂ ಕೂಡ ಬಹಳ ನೋವುಗಳು ಬರ್ತಾ ಇವೆ. ಆದರೆ ಪ್ರಾರ್ಥಿಸಿದಾಗ ಒಂದೆರಡು ದಿವಸದಲ್ಲಿ ಉತ್ತರವನ್ನು ಕಂಡುಕೊಳ್ಳುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಅದಕ್ಕೆ ನೀವು ನನ್ನ ಕುರಿಗಳು, ನನ್ನ ಕಾವಲಿನ ಕುರಿಗಳು ಎಂಬುದಾಗಿ ನುಡಿದಿದ್ದಾರೆ ಎಜ್ಕೇಲ ಪ್ರವಾದಿಯ ಮುಖಾಂತರ. ನರಪ್ರಾಣಿಗಳಾದ ನಿಮಗೆ ನಾನು ದೇವರು ಎಂದು ಕರ್ತನಾದ ಯೆಹೋವನು ಅನ್ನುತ್ತಾನೆ. ನರಪ್ರಾಣಿಗಳಾದ ನಿಮಗೆ ಅಂದರೆ ಮನುಷ್ಯರು ಪ್ರಾಣಿಗಳಿಗೆ ಸಮಾನ. ಅಂದರೆ ಒಂದೊಂದು ಸಮಯದಲ್ಲಿ ಮಾತು ಕೇಳದಿದ್ದರೂ ಕೂಡ ಈ ಮನುಷ್ಯರಿಂದಲೂ ಬಾಯಿ ಬಾರದಂಥ ಮೂಗ ಪ್ರಾಣಿಗಳಿಗೆ ಎಷ್ಟೋ ಜ್ಞಾನ ಇರುತ್ತದೆ. ಒಂದೊಂದು ಸಮಯದಲ್ಲಿ ಈ ಮನುಷ್ಯರು ಪ್ರಾಣಿಗಳಿಂದಲೂ ಕಡೆಯಾಗಿರುತ್ತಾರೆ ಎಂಬುದಾಗಿ ನಾವು ಬಹಳಷ್ಟು ಕಡೆಗೆ ವಚನಗಳನ್ನ ನೋಡುತ್ತೇವೆ. ಅದಕ್ಕೆ ಇಲ್ಲಿ ಹೇಳಿದ್ದಾರೆ, ನರಪ್ರಾಣಿಗಳಾದ ನಿಮಗೆ ನಾನು ದೇವರು, ಅಂದರೆ ಮನುಷ್ಯರಾದ ನಾನು ನಿಮಗೆ ದೇವರು, ನಿಮ್ಮನ್ನು ನಾನು ನಡೆಸ್ತೇನೆ ಎಂಬುದಾಗಿ ಎಂದು ಕರ್ತನಾದ ಯೆಹೋವನು ಅನ್ನುತ್ತಾನೆ. ಇವತ್ತು ದೇವರು ಆದುಕೊಂಡಾದ ನರಪ್ರಾಣಿಗಳಾದ ನಮ್ಮನ್ನು ಏನೇ ದೇವರು ಆದುಕೊಂಡಾಗ ತಪ್ಪುಗಳು ಬಂದು ಹೋದರೂ ಕೂಡ ನಮ್ಮನ್ನು ಸರಿದಾರಿಗೆ ನಡೆಸಿಕೊಂಡು ಹೋಗುವವನು, ಗದರಿಸುವವನು, ಶಿಕ್ಷೆ ಕೊಡುವವನು, ಕಾಪಾಡುವವನು, ಎಲ್ಲ ರೀತಿಯಲ್ಲೂ ನಮಗೆ ಸಹಾಯ ಮಾಡುವವರು ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಇವತ್ತು ದೇವರು ಆದುಕೊಂಡವರನ್ನು ದೇವರೇ ನಡೆಸೋನಾಗಿದ್ದಾನೆ. ಇದರ ಮಧ್ಯದಲ್ಲಿ ಕೂಡ ನಾವು ಹಿಂದಿನಿಂದ ಇಲ್ಲಿವರೆಗೆ ತಿಳಿದುಕೊಂಡ ಹಾಗೆ ಸುಳ್ಳು ಬೋಧಕರಿಂದ, ಪ್ರವಾದಿಗಳಿಂದ ಹೊರಬರಬೇಕಾಗುತ್ತದೆ. ದೇವರ ವಿಷಯವನ್ನು ತಿಳಿಸಿದವರ ಹೊಟ್ಟೆಯನ್ನೇ ತುಂಬಿಸುವ ಒಂದು ಹೊಟ್ಟೆ ಕಾರ್ಯವನ್ನು ನೋಡಿಕೊಳ್ಳುವವರಾಗಿದ್ದಾರೆ. ಆದುದರಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಸ್ರಾಯೇಲರನ್ನು ದಾವೀದ ಅರಸನ ಮುಖಾಂತರ ನಡೆಸಿದರು. ಹಾಗೆ ಆಮೇಲೆ ಬರುತ್ತಾ ಈ ಹೊಸ ಒಡಂಬಡಿಕೆಯ ಕಾಲಕ್ಕೆ ಬರುವಾಗ ಇವತ್ತು ದೇವರು ಪವಿತ್ರಾತ್ಮರ ಮೂಲಕ ನಮ್ಮನ್ನು ನಡೆಸುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಇವತ್ತು ದೇವರು ಆದುಕೊಂಡವರನ್ನು ದೇವರೇ ರಕ್ಷಿಸುವವರಾಗಿದ್ದಾರೆ ಸುಳ್ಳು ಬೋಧಕರಿಂದ, ಪ್ರವಾದಿಗಳ ಮುಖಾಂತರ. ಹೇಗೆ ರಕ್ಷಿಸ್ತಾರಪ್ಪ ಅಂದರೆ, ದೇವರು ಸರಿಯಾಗಿ ಯಾರನ್ನು ಆದಿಕೊಳ್ತಾರೋ ಅವರ ಮುಖಾಂತರ ವಾಚನಗಳು ಸತ್ಯವಾಗಿ ಬರ್ತಾ ಇವೆಯೋ, ಇದ್ದುದನ್ನು ಇದ್ದ ಹಾಗೆ ಸಾರ್ತಾ ಇದ್ದಾರೆಯೋ, ತಿಳಿಸ್ತಾ ಇದ್ದಾರೆಯೋ, ಗದರಿಸ್ತಾ ಇದ್ದಾರೆಯೋ, ಖಂಡಿಸ್ತಾ ಇದ್ದಾರೆಯೋ, ಎಚ್ಚರ ಕೊಡ್ತಾ ಇದ್ದಾರೆ ಎಂಬುದಾಗಿ ತಿಳಿದು ಅಲ್ಲಿ ನಾವು ಜಾಗೃತರಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಆದ್ದರಿಂದ ಬಹಳ ಎಚ್ಚರವಾಗಿದ್ದು ದೇವರ ವಾಕ್ಯವನ್ನು, ಸತ್ಯ ಸುವಾರ್ತೆಯನ್ನು ಕೇಳಿ ಅಂಥವರನ್ನು ಕಂಡು ಹಿಡಿದು ಅಂಥವರ ವಾಚನವನ್ನು ಕೇಳಿ, ಬೋಧನೆಯನ್ನು ಕೇಳಿ ನಾವು ಜಾಗೃತೆಗೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆಯೇ ಇದೇ ವಿಷಯನ ಇವತ್ತು ನನ್ನ ಮುಖಾಂತರ ದೇವರು ನಿಮಗೆ ತಿಳಿಯಪಡಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ವಚನದ ಭಾಗವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಈ ಸುಳ್ಳು ಬೋಧಕರುಗಳಿಂದ, ಪ್ರವಾದಿಗಳಿಂದ ಹೊರಬಂದು ನಿಮ್ಮ ವಾಕ್ಯವನ್ನೇ ತಿಳಿದುಕೊಂಡು ಅದರಂತೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಾಗಲಿ. ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮೆಲ್ಲ ಉಪಕರಣಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.